ನೀವೇನಾದರೂ ವಾರ್ಷಿಕವಾಗಿ 12 ಲಕ್ಷ ಆದಾಯ ಪಡೆಯುತ್ತಿದ್ದು ಹಾಗೂ ನೀವೇನಾದರೂ ತೆರಿಗೆ ಪಾವತಿದಾರರಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಹಾಗೆ ತೆರಿಗೆ ಪಾವತಿದಾರರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಾರ್ಷಿಕವಾಗಿ 12 ಲಕ್ಷಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ, ಆದರೆ ಕೆಲವೊಂದು ಆದಾಯಗಳಿಗೆ ತೆರಿಗೆ ಕಟ್ಟಬೇಕಾಗುತ್ತದೆ. ಕೇಂದ್ರ ತೆರಿಗೆ ನಿಯಮದ ಪ್ರಕಾರ ಮುಂದಿನ ದಿನಗಳಲ್ಲಿ ಅಂದರೆ ಈ ವರ್ಷದಲ್ಲಿ 12 ಲಕ್ಷಕ್ಕೆ ಯಾವುದೇ ತೆರಿಗೆಯನ್ನು ಕಟ್ಟುವಂತಿಲ್ಲ, ಆದರೆ ಮುಂದಿನ ವರ್ಷದಿಂದ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. ನಿಮ್ಮ ಸಂಬಳದಲ್ಲಿ 12 ಲಕ್ಷವಾಗಿದ್ದು ಉಳಿದ 4 ಲಕ್ಷ ನಿಮ್ಮ ಬಂಡವಾಳವೆಂದು ತೆರಿಗೆ ಇಲಾಖೆಯು ಭಾವಿಸುತ್ತದೆ. ಆದ್ದರಿಂದ 8 ಲಕ್ಷಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ. ಉಳಿದ 4 ಲಕ್ಷಕ್ಕೆ ತೆರಿಗೆಯನ್ನು ಕಟ್ಟಬೇಕು ಹಾಗೂ ಇದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. 12 ಲಕ್ಷಕ್ಕೆ ನೀವು ಯಾವ ರೀತಿಯ ಆದಾಯ ಎಂದು ತೋರಿಸಬೇಕಾಗುತ್ತದೆ. ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಹಣ ಗಳಿಸಿದರೆ ಅಂತಹ ಆದಾಯಕ್ಕೆ ತೆರಿಗೆ ವಿನಾಯಿತಿ ಸಿಗುವುದಿಲ್ಲ. ಅದು ಬಂಡವಾಳದಿಂದ ಬರುವ ಲಾಭದಿಂದ ಬರುವ ಆದಾಯವನ್ನು ತೆರಿಗೆಗೆ ಸೇರಿಸಲಾಗುತ್ತದೆ. ಸಂಬಳ ಪಡೆಯುವ ವ್ಯಕ್ತಿಯು ಮೊದಲಿಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಅಥವಾ ಮನೆ ಅಥವಾ ಆಸ್ತಿ ಭೂಮಿಯನ್ನು ಖರೀದಿ ಮಾಡಿ ಮಾರಾಟ ಮಾಡುವುದರಿಂದ ಇದು ಸಾಗುತ್ತದೆ. ನೀವೇನಾದರೂ 1 ವರ್ಷದವರೆಗೆ ಷೇರು ಇಟ್ಟುಕೊಂಡು ಮಾರಾಟ ಮಾಡಿದರೆ ಅಂದರೆ ಅದನ್ನು ದೀರ್ಘಾವಧಿ ಬಂಡವಾಳ ಎಂದು ಕರೆಯಲ್ಪಡುತ್ತದೆ. ಬಂಡವಾಳವು ವರ್ಷಕ್ಕೂ ಮೊದಲೇ ಮಾರಾಟ ಮಾಡಿದರೆ ಅದನ್ನು ಅಲ್ಪಾವಧಿ ಬಂಡವಾಳ ಎಂದು ಕರೆಯಲಾಗುತ್ತದೆ. ಮನೆ ಅಥವಾ ಆಸ್ತಿ ಮಾರಾಟದ ಲಾಭವು ಇದಕ್ಕಿಂತ ಭಿನ್ನವಾಗಿದೆ ಹಾಗೂ ಇದನ್ನು 2 ವರ್ಷಕ್ಕೂ ಮೊದಲೇ ಮಾರಾಟ ಮಾಡಿದರೆ ಇದನ್ನು ಅಲ್ಪಾವಧಿ ಬಂಡವಾಳ ಎಂದು ಕರೆಯಲಾಗುತ್ತದೆ ಹಾಗೂ ಬಂಡವಾಳದ ಲಾಭದ ಮೇಲೆ 20% ತೆರಿಗೆಯನ್ನು ನೀಡಬೇಕು. ದೀರ್ಘಾವಧಿ ಬಂಡವಾಳದ ಮೇಲೆ 12.5% ತೆರಿಗೆಯನ್ನು ನೀಡಬೇಕು. ಹಾಗೆಯೇ ಮನೆ ಅಥವಾ ಆಸ್ತಿ ಮಾರಾಟ ಮಾಡಿದ ಲಾಭದ ಮೇಲೆ 12.5% ತೆರಿಗೆ ಕಟ್ಟಬೇಕು. 12 ಲಕ್ಷದವರೆಗೆ ನೀವು ಯಾವ ರೀತಿಯ ಆದಾಯ ಪಡೆಯುತ್ತಿದ್ದೀರಾ ಅದರ ಮೇಲೆ ತೆರಿಗೆಯು ನಿರ್ಧಾರವಾಗುತ್ತದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.